ಇದೀಗ ಸರ್ವೈವಲ್ ಮೋಡ್ ಎಂದರೇನು? ಬದುಕುಳಿಯುವ ವಿಧಾನವು ವಾಸ್ತವವಾಗಿ ನ್ಯೂರೋ ಎಂಡೋಕ್ರೈನ್ ಚಯಾಪಚಯ ರೋಗನಿರೋಧಕ ಮಧ್ಯಸ್ಥಿಕೆಯ ಸ್ಥಿತಿಯಾಗಿದೆ. ಇದರಲ್ಲಿ ದೇಹದಿಂದ ಅಪಾಯಕ್ಕೆ ಸಿಲುಕುವ ಈ ಎಲ್ಲಾ ಕಾರ್ಯಗಳು. ಚಯಾಪಚಯ ಸ್ಥಿತಿಯು ತೊಂದರೆಗೊಳಗಾಯಿತು, ರೋಗನಿರೋಧಕ ವ್ಯವಸ್ಥೆಯು ತೊಂದರೆಗೊಳಗಾಯಿತು, ನ್ಯೂರೋಎಂಡೋಕ್ರೈನ್ ವ್ಯವಸ್ಥೆಯು ತೊಂದರೆಗೊಳಗಾಯಿತು. ನ್ಯೂರೋಎಂಡೋಕ್ರೈನ್ ಎಂದರೆ ಎಚ್ಪಿ ಅಕ್ಷ ಮತ್ತು ಸಹಾನುಭೂತಿಯ ನರಮಂಡಲ ಎರಡೂ. ನಾವು ಸಕ್ರಿಯವಾಗುತ್ತಿದ್ದರೆ ನರ ಅಂತಃಸ್ರಾವಕ ವ್ಯವಸ್ಥೆಯು ನಮ್ಮ ಮೇಲೆ ಪರಿಣಾಮ ಬೀರುತ್ತಿದೆ. ನಂತರ ಚಯಾಪಚಯ ಚಟುವಟಿಕೆಗಳು ಸಹ ಹೆಚ್ಚುತ್ತಿವೆ. ಇದು ಈಗ ವಿಭಿನ್ನವಾಗುತ್ತಿದೆ. ಇದರಲ್ಲಿ ಗ್ಲೂಕೋಸ್ ಹೆಚ್ಚುತ್ತಿದೆ, ಕೊಬ್ಬು ಶೇಖರಣೆ, ಅನೇಕ ವಿಷಯಗಳು ನಡೆಯುತ್ತಿವೆ. ನಂತರ ರೋಗನಿರೋಧಕ ಮಧ್ಯಸ್ಥಿಕೆ ಮೂಲಕ ನಾನು ಅದನ್ನು ಅರ್ಥೈಸುತ್ತೇನೆ. ರೋಗನಿರೋಧಕ ವ್ಯವಸ್ಥೆಯು ವಿಕೃತವಾಗಿದೆ, ನಿಷ್ಕ್ರಿಯವಾಗಿದೆ. ಈಗ ನಿಮ್ಮ ದೇಹಕ್ಕೆ ಇಮೇಲ್ಗಳು ಯಾವುವು ಅಥವಾ ಗಡುವು ಯಾವುವು? ಹಣಕಾಸು, ಕುಟುಂಬ ಸಂಘರ್ಷ ಎಂದರೇನು ಅಥವಾ ಕ್ಯಾನ್ಸರ್ ಭಯ ಎಂದರೇನು ಎಂದು ನಿಜವಾಗಿಯೂ ತಿಳಿದಿಲ್ಲ. ನಮ್ಮ ದೇಹಕ್ಕೆ ಈ ಎಲ್ಲಾ ವಿಷಯಗಳು ತಿಳಿದಿಲ್ಲ. ಈ ಎಲ್ಲಾ ವಿಷಯಗಳು ನಮ್ಮ ದೇಹದ ಬೆದರಿಕೆಯಂತೆ ಗ್ರಹಿಸುತ್ತವೆ ಮತ್ತು ಅದೇ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತವೆ. ಇದು ನಾನು ಈಗ ನಿಮಗೆ ಹೇಳಿದ್ದು ನ್ಯೂರೋ ಎಂಡೋಕ್ರೈನ್ ಚಯಾಪಚಯ ರೋಗನಿರೋಧಕ ಸ್ಥಿತಿ.